2023 ತೃತೀಯ ಭಾಷೆ ಹಿಂದಿಯಲ್ಲಿ ತಾವೆಲ್ಲರೂ ಕೂಡ ಪರೀಕ್ಷೆಯನ್ನು ಬರೆಯಲಿದ್ದೀರಿ. ಅದಕ್ಕಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲ ಪಾಠಗಳನ್ನು ನಾನು ಕ್ವಶನ್ ಆನ್ಸರ್ಸ್ಗಳನ್ನು ಕನ್ನಡದಲ್ಲಿ ವಿವರಣೆಯೊಂದಿಗೆ ಹಾಕಿದ್ದೀನಿ. ಅದರ ಎಲ್ಲ ಲಿಂಕ್ಗಳ ಒಂದು PDF ಲಿಂಕನ್ನು ನಾನು ಏನು ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಸಹಿತ ಇದೆ. 2 ಪ್ಲೇಲಿಸ್ಟು, ಒಂದು ಡ್ರೈವ್ನಲ್ಲಿರ್ತಕ್ಕಂಥ PDF ಲಿಂಕ್ ಅದ, ಅದನ್ನು ಡೌನ್ಲೋಡ್ ಮಾಡಿ ಕನ್ನಡದಲ್ಲಿ ವಿವರಣೆ ಎಲ್ಲ ಪಾಠಗಳನ್ನು ಆರಾಮಾಗಿ ಕುಂತು ಕೇಳಿದರೆ ಸಾಕು. ಒಂದು 3-4 ತಾಸಲ್ಲಿ ಕೇಳಿದರೆ ಖಂಡಿತವಾಗಿ 80 ಮಾರ್ಕ್ಸ್ಗೆ ಏನಾಗ್ತೀರಿ, ರೆಡಿ ಆಗ್ತೀರಿ. ನಿಮ್ಮೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ಯಾವೆಲ್ಲ ಕ್ವಶನ್ಸ್ಗಳನ್ನು ನಾಳೆ ಪರೀಕ್ಷೆಯಲ್ಲಿ ಬರಬಹುದು 12ನೇ ತಾರೀಕಿಗೆ ಅಂತ ನೋಡೋಣ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಅತಿ ಸಂಭಾವ್ಯ ಪ್ರಶ್ನೆ, ಅತಿ ಸಂಭವನೀಯ ಪ್ರಶ್ನೆಗಳು. भारत माँ के प्रकृति सौंदर्य का वर्णन कीजिए. मातृभूमि का स्वरूप कैसे सुशोभित है. मातृभूमि कविता का भावार्थ अपने शब्दों में लिखिए. ನೆನಪಿಟ್ಕೊಡ್ರಿ, ಸ್ವಲ್ಪ ಭಾವಾರ್ಥಗಳನ್ನು ಸಹಿತ 3 ಮಾರ್ಕ್ಸಿಗೆ ಬರ್ತಕ್ಕಂಥ ಚಾನ್ಸಸ್ ಇದಾವೆ. 3 ಒಂದು ಮಾತೃಭೂಮಿ, ಒಂದು ಅಭಿನವ ಮನುಷ್ಯ, ಇನ್ನೊಂದು ಸಮೈಕಿ ಪಹಚಾನ. ಅಂದರೆ ಅಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ಗಳ ಬಗ್ಗೆ ಒಂದು 5-6 ಸಾಲುಗಳನ್ನು ಓವರಾಲ್ ಅದರ ಬಗ್ಗೆ ಮೆಸೇಜ್ಗಳನ್ನು, ಸಾರಾಂಶಗಳನ್ನು ಬರೆದ್ರೆ ಖಂಡಿತವಾಗಿ 3 ಅಂಕಗಳನ್ನು ಕೊಡ್ತಾರೆ. ಇದನ್ನು ಸ್ವಲ್ಪ ಹೊಸದಾಗಿ ಆ್ಯಡ್ ಮಾಡಿದ್ದೀವಿ. ಭಾವಾರ್ಥಗಳನ್ನು ಪ್ರಶ್ನೆಗಳನ್ನು ಬರ್ಬೋದು, ಏಕೆಂದರೆ ಪ್ರೀವಿಯಸ್ ಇಯರ್ಗಳಲ್ಲಿ ಕೇಳಿದ್ದಾರೆ. कश्मीरी सेब कहानी से आपको क्या सीख मिलती है. दुकानदार ने लेखक से क्या कहा. लेखक का जी क्यों ललचा उठा. सेब की हालत के बारे में लिखिए. लेखिका ने गिल्लू के प्राण कैसे बचाए. गिल्लू के कार्यकलाप लिखिए. गिल्लू के अंतिम दिन, सो ಇದು ಕೂಡ मोस्ट इम्पोर्टेंट. गिल्लू के प्रति महादेवी वर्मा जी की ममता का वर्णन कीजिए. प्रकृति पर सर्वत्र है विजयी पुरुष आसीन. इस पंक्ति का आशय समझाइए. मानव का सही परिचय क्या है. कवि दिनकर जी के अनुसार. अभिनव मनुष्य कविता का भावार्थ अपने शब्दों में लिखिए. अब्दुल कलाम का बचपन सादगी और निश्चिंतता में बीतने के कारण लिखिए. जैनुल आबदीन नमाज के बारे में क्या कहते थे. बसंत एक ईमानदार लड़का है कैसे. पंडित राजकिशोर के मानवीय व्यवहार का परिचय दीजिए. दोहे का ಭಾವಾರ್ಥ लिखिए. ನಾನಿಲ್ಲಿ 2 ದುಹಾಗಳನ್ನು ಕೊಡ್ತೀನಿ, ಏಕೆಂದರೆ ಮೊದಲ 3 ದುಹಾಗಳು ತುಂಬಾನೇ ಸರಳ ಇದ್ದಾವೆ. ಮುಖಿಯ ಮುಕುಸೋ ಚಾಹಿಯೆ, ಜಡಚೇತನ ಗುಣ ದೋಷಮಯ, ದಯಾ ಧರ್ಮ ಕಾ ಮೂಲ ಹೇ. ಅವು ಬಹಳ ಸರಳವಾಗಿರ್ತಕ್ಕಂಥ ದುಹಾಗಳಿದ್ದಾವೆ. ಬಟ್ ಇವು ಲಾಸ್ಟಲ್ಲಿ ಇರ್ತಕ್ಕಂಥ 4 ಮತ್ತು 5ನೇ ದುಹಾ, ತುಳಸಿ ಸಾತಿ ವಿಪತ್ತಿಕೆ ವಿದ್ಯಾ ವಿನಯ ವಿವೇಕ, ಆಮೇಲೆ ರಾಮನಾಮ ಮನಿ ದೀಪದರು ಜೀಹ ದೇಹರಿ ದ್ವಾರ, ಇವು ಇಂಪಾರ್ಟೆಂಟ್ ಇದ್ದಾವೆ. ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ಇವುಗಳನ್ನು ಪ್ರಿಪ್ರೇಷನ್ ಮಾಡ್ಕೊಂಡೋಗಿ ಇಲ್ಲಿಂದನೇ ಪ್ರಶ್ನೆಗಳು ಬರ್ಬೋದು. संचार व सूचना के क्षेत्र में इंटरनेट का क्या महत्व है. सोशल नेटवर्किंग एक क्रांतिकारी खोज है कैसे. ಇಲ್ಲಿ ಇನ್ನೊಂದು ಕ್ವಶನ್ ನೋಡ್ಕೊಂಡು ಹೋಗಿ, ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ನೋಡ್ಕೊಂಡು ಹೋಗಿ, ಇಂಟರ್ನೆಟ್ನ ಹಾನಿಗಳ ಬಗ್ಗೆ ನೋಡ್ಕೊಂಡು ಹೋಗಿ, ಆ 4 ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಹೋಗಿದ್ದೆ ಆದರೆ ನೀವು ಇಲ್ಲಿಂದ ಒಂದು ನಿಬಂಧವನ್ನು ಸಹಿತ ಕೇಳಿದರೆ 4 ಅಂಕಕ್ಕೆ ಬರೀಬಹುದು. ಸೂಚನಾ ಮತ್ತು ಸಂಚಾರದ ಕ್ಷೇತ್ರ, ವಿಡಿಯೋ ಕಾನ್ಫರೆನ್ಸ್, ಆಮೇಲೆ ಸೋಷಲ್ ನೆಟ್ವರ್ಕಿಂಗ್, ಆಮೇಲೆ ಹಾನಿ. लेखक ने मंत्री को क्या समझाया. लेखक कमरा छोड़कर जाने का निर्णय क्यों लिया. लालिम और किंचा लालीदाम जंगल की ओर क्यों चल पड़े. हाथी, सांप, मछली और बैस ने दोस्तों को क्या सुझाव दिया. ಇಲ್ಲಿ ಕೂಡ ಡೆಫಿನೆಟ್ ಆಗಿ ನಾವು ಏನು ಹೇಳ್ಬೋದಪ್ಪ ಅಂದರೆ, ದೋನೋ ದೋಸ್ತ್ ಜಂಗಲ್ ಕಿ ಓರ್ ಕ್ಯೂ ಚಲ್ ಪಡೆ ಅಂತ ಒಂದು ಕ್ವಶನ್ ಬರ್ತದೆ. ಅದ್ರ ಜೊತೆಗೆ ಆ ಪಾಠದಲ್ಲಿರ್ತಕ್ಕಂಥ ದುನಿಯಾ ಮೇ ಪಹಲಾ ಮಕಾನ್ ಪಾಠದಲ್ಲಿರ್ತಕ್ಕಂಥ 4 ಪ್ರಾಣಿಗಳು ಗೆಳೆಯರಿಗೆ ಮನೆ ಕಟ್ಟಲಿಕ್ಕೆ ಏನು ಸಂದೇಶ ಕೊಟ್ಟವು. ಆನೆ ಏನು ಹೇಳಿತು, ಹಾವು ಏನು ಹೇಳಿತು, ಮೀನು ಏನು ಹೇಳಿತು, ಆಮೇಲೆ ಬೈಸ್ ಏನು ಹೇಳಿತು ಅಂತ ಹೇಳಿದ್ದಾರೆ. ಅವೆಲ್ಲ ಎಲ್ಲೆಲ್ಲಿ ಸಿಕ್ಕಿದ್ವು ಅನ್ನೋದನ್ನು ಸಹಿತ ಕೂಡ ತಮಗೆ ಗೊತ್ತಿರಬೇಕು. ಮನುಷ್ಯ के लिए सुख की प्राप्ति कब संभव है. समय का सदुपयोग कैसे करना चाहिए. समय की पहचान कविता का भावार्थ. ಇದನ್ನು ಕೂಡ ಭಾವಾರ್ಥ ಅಂತ ಹಾಕಿದ್ದೀವಿ. ಕಂಪ್ಲೀಟ್ ಆಗಿ ಒಂದು 8-10 ಸಾಲುಗಳನ್ನು ನೋಡ್ಕೊಂಡು ಹೋಗಿ. धीरज सक्सेना को बुद्धिमान रोबोट की जरूरत क्यों थी. ಅಥವಾ ಹೀಗೂ ಕೇಳ್ತಾರೆ, ರೋಬೋನಿಲ್ ಸಕ್ಸೇನಾ के घर में क्या क्या काम करता था ಅಂತ ಕೇಳ್ತಾರೆ. ಸೊ ಅಂದ್ರೆ ಅವ್ರ ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತಿತ್ತು ಅದು ಕೂಡ ನೆನಪಿಟ್ಕೊಡ್ರಿ. साधव राम को क्या हुआ था. बचेंद्र पाल का परिवार और बचपन. महिला की साहस गाथा पाठ से आपको क्या सीख मिलती है. दक्षिणी शिखर पर चढ़ते समय
बचेंद्री के अनुभव के बारे में लिखिए। कृष्ण अपनी माता यशोदा के प्रति क्यों नाराज है? बालकृष्ण अपनी माता से क्या क्या शिकायतें करता है? यशोदा कृष्ण के क्रोध को कैसे शांत करती है? कर्नाटक की प्राकृतिक सौंदर्य, ಅಲ್ಲಿ ನದಿ ಜಲಪ್ರಪಾತ, ಬಾಂಧ और ಜಲಾಶಯ का उपयोग ಇದು ಕೂಡ ಬರಬಹುದು. कर्नाटक की शिल्पकला ಮತ್ತು वास्तुकला ಬಗ್ಗೆ ನೋಡ್ಕೊಡ್ರಿ. ಕನ್ನಡ ಭಾಷಾ और ಸಂಸ್ಕೃತಿ के लिए ಸಾಹಿತ್ಯಕಾರರು की देन, ವಿಶೇಷವಾಗಿ ಜ್ಞಾನಪೀಠ ಪುರಸ್ಕಾರದವರ ಬಗ್ಗೆನೂ ಕೂಡ ನೋಡ್ಕೊಂಡು ಹೋಗಿ. ಆ 8 ಜನ ಕವಿ ಸಾಹಿತಿಗಳ ಹೆಸರುಗಳನ್ನ ಸಹಿತನೂ ಕೂಡ ಬರಬಹುದು. ಏಕೆಂದರೆ ಸೊ ಈಗ ಪದೇ ಪದೇ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ಗಳು ಬರ್ತಾ ಇಲ್ಲ, ಹೊಸ ಹೊಸ ಪ್ರಶ್ನೆಗಳನ್ನೇ ಏನು ಮಾಡ್ತಾ ಇದ್ದಾರೆ, ಸೃಷ್ಟಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳ ಬಗ್ಗೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕ್ವಶನ್ ಪೇಪರ್ ಸೆಟ್ಟರ್ ಮೆಂಟಾಲಿಟಿ ಏನಾಗ್ತದೆ, ಚೇಂಜ್ ಆಗ್ಲಿಕ್ಕತ್ತದ. ಸೊ ಅದಕ್ಕಾಗಿ ಹೇಳ್ಬೋದು, ಈ ಕರ್ನಾಟಕ ಸಂಪದಾ ಪಾಠದಲ್ಲಿ ಆ 3 ಫಿಕ್ಸ್ ಕ್ವಶನ್ ಇತ್ತು. ಯಾವುದು? ಪ್ರಾಕೃತಿಕ ಸೌಂದರ್ಯ, ವಾಸ್ತುಕಲಾ, ಶಿಲ್ಪಕಲಾ, ಸಾಹಿತ್ಯಕಾರಕ್ಕಿದೆ. ಈಗ ಅಲ್ಲಿಂದ ಹೋಗಿ ಏನೇನು ಆಗಕತ್ತದಪ್ಪ ಅಂದ್ರೆ, ಬೆಂಗಳೂರು ವಿಶ್ವ ಸ್ತರ್ ಮೇ ಕ್ಯೂ ಪ್ರಸಿದ್ಧಿ ಅಂತ ಮೊನ್ನೆ ಕ್ವಶನ್ ಕೇಳಿದ್ರು ಪ್ರಿಪ್ರೇಟರಿಯಲ್ಲಿ. ಓಕೆ, ಅದನ್ನು ನೆನಪಿಟ್ಕೊಂಡ್ರೆ ಸೊ ನಮ್ಗೆ ಅನಿಸ್ತದೆ ಇಲ್ಲಿಂದ ಈ ಕ್ವಶನ್ಸ್ಗಳಲ್ಲಿ ಇವೇ ಬರ್ಬೋದು. ನದಿ ಮತ್ತು ಜಲಪ್ರಪಾತ, ಬಾಂಧ ಜಲಾಶಯ का उपयोग, ज्ञानपीठ पुरस्कार. ओके, सो इंಥ क्वेश्चंस बरಬಹುದು. महान व्यक्ति कर्नाटक के. ओके, गांव को आदर्श गांव कैसे बनाया जा सकता है? कलेक्टर साहब ने बच्चों की बड़ाई में क्या कहा? शनि को सबसे सुंदर ग्रह क्यों कहा जाता है? शनि अत्यंत ठंडा ग्रह क्यों कहा जाता है? शनि ग्रह का निर्माण के बारे में लिखिए. टाइटन और गैनीमेड के बारे में लिखिए. सो टाइटन शनि ग्रह द उपग्रह, गैनीमेड गुरु ग्रह द उपग्रह. सत्य का अर्थ और उसका स्वरूप कैसे होता है? सत्य के बारे में शास्त्र में क्या कथन है? सत्य के बारे में गांधी जी का क्या कथन है? झूठ बोलने वालों की हालत कैसी होती है? कोई 2 नागरिक के ಕರ್ತವ್ಯ ಅಂತ ಕೇಳಿದರೆ ಅಕುಲ್ ಆಗಿರ್ಬೋದು, ಸಲ್ಮಾ ಆಗಿರ್ಬೋದು, ಅನ್ವರ್ ಆಗಿರ್ಬೋದು. ಆಮೇಲೆ ಅಂತ್ ಮೇ ಮೀನಾ ಮೇಡಮ್ನೇ ಕ್ಯಾ ಕಾ ಅಂತ ಆಲ್ರೆಡಿ ನಾನು ಇಲ್ಲಿ ಕೆಳಗಡೆ ಕ್ವಶನ್ಸ್ಗಳನ್ನು ಸಹಿತ ಕೊಟ್ಟಿದ್ದೀನಿ. ಒಂದು 3 ಹುಡುಗರದು ನೆನಪಿನಲ್ಲಿ ಇಟ್ಕೊಡ್ರಿ. ಫಸ್ಟ್ ಬಂದಿರತಕ್ಕಂಥವ್ರು ಮೇ ಬಿ ಅನ್ವರ್, ಅಕುಲ್, ಸಲ್ಮಾ ಇದ್ದಾರೆ. ಸೊ ಅವ್ರ ಬಗ್ಗೆ ನೋಡ್ಕೊಂಡು ಹೋಗಿ. ಅವ್ರ ಬಗ್ಗೆ ಯಾವುದಾದ್ರೂ 3 ಬರಿ ಅಂದರೆ ಅವ್ರದ್ದೇ ಬರೀರಿ, ಅಥವಾ ಸ್ಪೆಸಿಫಿಕ್ ಆಗಿ ಅವ್ರದ್ದೇ ಕೇಳಿದ್ರು ಅವ್ರದ್ದೇ ಬರೀರಿ. ಲಾಸ್ಟ್ ಮೀನಾ ಮೇಡಮ್ ಛಾತ್ರೋ ಕೋ ಅಂತ್ ಮೇ ಕ್ಯಾ ಕಾ ಅಂತ ಅದಾದ್ರೂ ನೋಡ್ಕೊಂಡು ಹೋಗಿ. ಮತ್ತು ಇನ್ನೊಂದು ಶನಿ ಸಬ್ಸೆ ಸುಂದರ ಗ್ರಹ, ಸತ್ಯಕಿ ಮಹಿಮಾ, ನಾಗರಿಕ ಕರ್ತವ್ಯ ಒಳಗಡೆ ಯಾವುದಾದ್ರೂ 2 ಪರ್ಫೆಕ್ಟ್ ಮಾಡ್ಕೊಂಡಿದ್ರೆ ಸಾಕು. ಒಂದನ್ನು ನೀವೇನು ಮಾಡ್ಬೋದು, ಸ್ಕಿಪ್ಪನ್ನು ಮಾಡ್ಬೋದು. 5 ಅಂಕಕ್ಕೆ ಬರೀತಕ್ಕಂಥ ರಜೆ ಚೀಟಿ ಕೇಳ್ತಾರೆ. ಚುಟ್ಟಿ ಪತ್ರ ಆಲ್ರೆಡಿ ಹೇಳಿದ್ದೆ. ಇಂಟರ್ನೆಟ್ ಮೇಲೆ ನಿಬಂಧ ಬರ್ಬೋದು, ಜನಸಂಖ್ಯಾ ವೃದ್ಧಿ ಮೇಲೆ ಬರ್ಬೋದು, ಕರ್ನಾಟಕಿ ಮಹಾನತಾ ಬಗ್ಗೆ ಬರ್ಬೋದು. ಓಕೆ, ಇವುಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. 12 ರಿಂದ 15 ಸಾಲುಗಳನ್ನು ಕೊಟ್ಟಿರ್ತಕ್ಕಂಥ ಸಾಂಕೇತಿಕ ಬಿಂದುಗಳ ಆಧಾರದ ಮೇಲೇ ಬರಿಬೇಕು. ಪ್ರಸ್ತಾವನಾ ಅಂದರೆ ಪ್ರಸ್ತಾವನಾ, ವಿಷಯ ಪ್ರವೇಶ ಅಂದರೆ ವಿಷಯ ಪ್ರವೇಶ, ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರಿಬೇಕು. ಅಸಫಲತೆಗೆ ಚುನೌತಿ ಹೇ, ಆ ಹಾಡನ್ನು ನೋಡ್ಕೊಂಡು ಹೋಗಿ. ಖಂಡಿತವಾಗಿ ಅದಕ್ಕೆ 4 ಅಂಕ ಕೊಡ್ತಾರೆ. ಕನ್ನಡ ಅನುವಾದ, ಎಸ್, ಅನುವಾದ ಮಾಡುವ ಹೊತ್ತಿನಾಗ ಏನು ಮಾಡಬೇಕು ಅಂದ್ರೆ, ವಾಕ್ಯ ಯಾವ ಕಾಲದಲ್ಲಿದ್ದಾವೆ, ಅಲ್ಲಿರ್ತಕ್ಕಂಥ ಲಿಂಗ, ವಚನ, ಲೇಖನ ಚಿಹ್ನೆಗಳು, ವಿಶೇಷವಾಗಿ ಅರ್ಥ, ಇವಿಷ್ಟನ್ನು ಏನು ಮಾಡಬೇಕು ಅಂದರೆ ಗಮನದಲ್ಲಿಟ್ಕೊಂಡು ಅನುವಾದವನ್ನು ಮಾಡಬೇಕು. ವೆರಿ ಸಿಂಪಲ್ ಇರ್ತದೆ. ನೀವು ಕಲ್ತಿರ್ತಕ್ಕಂಥ ಪಾಠದ 3 ಕಂಟಿನ್ಯೂಸ್ಲಿ ವಾಕ್ಯಗಳನ್ನು ಕೊಟ್ಟಿರ್ತಾರೆ. ಅದನ್ನೇ ಯಾವುದಾದ್ರೂ ಒಂದು ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟನ್ನು ಮಾಡಿ, ಕನ್ನಡ ಐದರ್ ಆರ್ ಇಂಗ್ಲೀಷ್. ಪಠಿತ ಗದ್ಯಾಂಶ ಮೇಲೆ ಒಂದು ಪ್ಯಾಸೇಜ್ ಇರ್ತದೆ, ಕೆಳಗಡೆ ಪ್ರಶ್ನೆಗಳಿರ್ತವೆ. ಸರಿಯಾಗಿ ಆ ಪ್ಯಾಸೇಜನ್ನು ಓದ್ಕೊಂಡು ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಯಲ್ಲಿರ್ತಕ್ಕಂಥ ಶಬ್ದಗಳನ್ನು ಆ ಶಬ್ದಗಳನ್ನು ಹೋಲಿಕೆ ಮಾಡಾದರೂ ಕೂಡ ಬರಿಬಹುದು. ಟ್ರಿಕ್ ಅಂದರೆ ಕಂಟಿನ್ಯೂ 4 ಸಾಲುಗಳನ್ನೇ ಇರ್ತಾವೆ. ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿ ಬರೀರಿ. ವ್ಯಾಕರಣದಲ್ಲಿ ನೋಡೋದಾದರೆ ಸಂಧಿ, ಸಮಾಸ, ಕಾರಕ, ಲಿಂಗ, ವಚನ, ವಿಲೋಮ ಶಬ್ದ ಇವೆಲ್ಲ ನಿಮ್ಮ ಪುಸ್ತಕದ ಹಿಂದುಗಡೆ ಇರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳೇ ಆಗಿರ್ತಾವೆ. ಅವುಗಳನ್ನು ಸಹಿತ ನೋಡ್ಕೊಂಡು ಹೋದ್ರೆ ಖಂಡಿತವಾಗಿ ನೀವು ಏನು ಮಾಡ್ಬೋದು ಅಂದರೆ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಇದಿತ್ತು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹೊಂದಿರತಕ್ಕಂಥ ನಿಮ್ಮ ಹಿಂದಿ ಎಕ್ಸಾಮ್ಗೆ. ಓಕೆ, ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ.